ಸೊ 30+ ಆದಮೇಲೆ ನೀವು ರ್ಯಾಂಡಮ್ ವರ್ಕೌಟ್ಸ್ ಮಾಡಬಾರ್ದು. ನಿಮಗೆ ಒಳ್ಳೆ ರಿಸಲ್ಟ್ಸ್ ಬೇಕು ಅಂದರೆ ಈ 3 ಎಕ್ಸಸೈಸ್ ನೀವು ಮಾಡಲೇಬೇಕು. ನಂಬರ್ 1 ಇನ್ಕ್ಲೈನ್ ವಾಕಿಂಗ್ ಮಾಡಿದಾಗ ನಿಮಗೆ ಫ್ಯಾಟ್ ಬರ್ನ್ ಜಾಸ್ತಿ ಆಗುತ್ತೆ. ಅದು ಬಾಡಿಯಲ್ಲಿ ಜಾಸ್ತಿ ಸ್ಟ್ರೆಸ್ ಆಗಲ್ಲ ಮತ್ತು ನಿಮ್ಮ ಜಾಯಿಂಟ್ಸು ಸೇಫ್ ಆಗಿರುತ್ತೆ. ಆಮೇಲೆ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ. ನಂಬರ್ 2 ಎಕ್ಸಸೈಸ್ ಬಂದುಬಿಟ್ಟು ಗ್ಲೂಟ್ ಬಿಂಗ್ ದ ಬಿಗ್ಗೆಸ್ಟ್ ಮಸಲ್ ಇನ್ ದ ಬಾಡಿ. ಅದು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ನಿಮಗೆ ಕೋರ್ ಮತ್ತು ಆ್ಯಕ್ಟಿವ್ ಆಗುತ್ತೆ, ಪ್ಲಸ್ ನಿಮ್ಮ ಪಾಸ್ಚರ್ ಕರೆಕ್ಟ್ ಆಗುತ್ತೆ. ನಂಬರ್ 3 ಬಂದುಬಿಟ್ಟು ನೀವು ಕ್ರಂಚಸ್ ಮಾಡೋಕ್ಕೆ ಹೋಗಬಾರ್ದು. ಡೀಪ್ ಕೋರ್ ಆ್ಯಕ್ಟಿವೇಷನ್ ಅಂದರೆ ಎಕ್ಸಾಂಪಲ್ ಬಂದುಬಿಟ್ಟು ಡೆಡ್ ಬಗ್ ಅಂತ ಹೇಳ್ತಾರೆ. ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಡೆಡ್ ಬಗ್ ಅಂದರೆ ಏನಂತ ಗೊತ್ತಾಗುತ್ತೆ. ಆ ವೇರಿಯೇಷನ್ ನೀವು ದಿನ ಮಾಡ್ಕೊಂಡು ಬರ್ತಾ ಬಂದರೆ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ, ಬಾಡಿಗೆ ಹೆವಿ ಸ್ಟ್ರೆಸ್ ಆಗಲ್ಲ ಮತ್ತು ನಿಮಗೆ ಬೇಗ ರಿಸಲ್ಟ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಬಂದು ನೀವು ಮೆಟಬಾಲಿಕ್ ರೀಸೆಟ್ ಆಗುತ್ತೆ. ಇಂಥ ವರ್ಕೌಟ್ಸ್ ಮಾಡೋ ಟೈಮಲ್ಲಿ ಬಾಡಿಗೆ ಹೆವಿ ಸ್ಟ್ರೆಸ್ ಆಗಲ್ಲ ಮತ್ತು ನಿಮ್ಮ ಹಾರ್ಮೋನ್ಸ್ ಲೈಕ್ ಕಾರ್ಟಿಸಾಲ್ ಮತ್ತು ಇನ್ಸುಲಿನ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಸೊ 30 ಆದಮೇಲೆ ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್. ಸೊ ನಿಮ್ಗೆ ಇನ್ನೂ ಜಾಸ್ತಿ ನಿಮಗೆ ಹಾರ್ಮೋನಲ್ ರೀಸೆಟ್ ಪ್ರೋಗ್ರಾಮ್ ಬೇಕಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.